ನಗರದ ಪ್ರಸಿದ್ಧ ಬನಶಂಕರಿ ದೇಗುಲದಲ್ಲಿ ಪಾರ್ಕಿಂಗ್ ಸಮಸ್ಯೆ. ದಿನನಿತ್ಯ ಬನಶಂಕರಿ ದೇವಾಲಯಕ್ಕೆ ಸಾವಿರಾರು ಜನ ಭಕ್ತರು ಬರ್ತಾರೆ. ಆದರೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ. ನಗರದ ಪ್ರಸಿದ್ಧ ಬನಶಂಕರಿ ದೇಗುಲ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಉಂಟಾಗಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ದೇವಾಲಯಕ್ಕೆ ಬರ್ತಾರೆ. ಇದರಿಂದಾಗಿ ಬನಶಂಕರಿ ದೇವಾಲಯದಲ್ಲಿ ಪಾರ್ಕಿಂಗ್ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಪಾರ್ಕಿಂಗ್ ಸಮಸ್ಯೆ ಪರಿಹಾರಕ್ಕೆ ಮಾಸ್ಟರ್ ಪ್ಲಾನ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ರಸ್ತೆಯ ಇಕ್ಕೆಲಗಳಲ್ಲಿ ನಿಲ್ಲುವ ದ್ವಿಚಕ್ರ ವಾಹನಗಳು ಜೊತೆಗೆ ಕಾರುಗಳು, ದೇವಾಲಯದ ಪಾರ್ಕಿಂಗ್ನಲ್ಲೂ ಕೂಡ ಸ್ಥಳದ ಕೊರತೆ ಇದೆ. ಈ ಹಿನ್ನೆಲೆ ಹೊಸ ಪ್ಲಾನ್ ಮಾಡಿಕೊಂಡಿದೆ ಮುಜರಾಯಿ ಇಲಾಖೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಸದ್ಯದಲ್ಲೇ ಪಾರ್ಕಿಂಗ್ ಕಟ್ಟಡದ ಕೆಲಸ ಆರಂಭಿಸುವುದಕ್ಕೆ ಚಿಂತನೆ ಕೂಡ ನಡೆದಿರೋದು. 3 ಮಹಡಿಯ ಪಾರ್ಕಿಂಗ್ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ನಗರದ ಪ್ರಸಿದ್ಧ ಬನಶಂಕರಿ ದೇವಸ್ಥಾನ ಏನಿದೆಯಲ್ಲ ಬೆಂಗಳೂರಿನಲ್ಲಿ, ಸೊ ಅಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಅಂದರೆ ಈ ಹಬ್ಬ ಹರಿದಿನಗಳಲ್ಲಂತೂ ಮುಗಿದೇ ಹೋಯ್ತು ಕತೆ. ತುಂಬಿ ತುಳುಕ್ತಾ ಇರುತ್ತೆ ದೇವಾಲಯ. ಅದರಲ್ಲೂ ದೇವಸ್ಥಾನದ ಎದುರುಗಡೆನೇ ಮೆಟ್ರೋ ಸ್ಟೇಷನ್ ಕೂಡ ಇದೆ, ಬನಶಂಕರಿ ಮೆಟ್ರೋ ಸ್ಟೇಷನ್. ಸೊ ಆ ನಿಟ್ಟಿನಲ್ಲಿ ಮೆಟ್ರೋ ಸ್ಟೇಷನ್ ಕೆಳಗಡೆ ರಸ್ತೆಗಳು, ಪ್ರಮುಖವಾದಂಥ ರಸ್ತೆ, ಅಲ್ಲಿ ಕಾರು ಬೈಕು ಎಲ್ಲ ಥರದ ವಾಹನಗಳು ಓಡಾಡ್ತಾ ಇರ್ತವೆ. ಏನಾಗುತ್ತೆ, ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ವಾಹನಗಳು ಫುಲ್ ಆಗಿಬಿಟ್ಟಿರ್ತವೆ. ಅಂದರೆ ಅಲ್ಲಿ ಭಾಳಷ್ಟು ವಾಹನಗಳು ನಿಂತ್ಕೊಂಡಿರ್ತವೆ. ಆ ಹಿನ್ನೆಲೆಯಲ್ಲಿ ಬೇರೆ ಭಕ್ತಾದಿಗಳು ಏನು ಮಾಡ್ತಾರೆ, ತಂದಿರುವಂಥ ಕಾರುಗಳನ್ನು ಮೆಟ್ರೋ ಸ್ಟೇಷನ್ ಕೆಳಗಡೆ ನಿಲ್ಲಿಸೋದು, ರಸ್ತೆಯ ಬದಿ ನಿಲ್ಲಿಸೋದು ಮಾಡೋದ್ರಿಂದ ಟ್ರಾಫಿಕ್ ಕೂಡ ಉಂಟಾಗ್ತಾ ಇದೆ. ಮತ್ತು ಪಕ್ಕದಲ್ಲಿ ಒಂದು 16,000 ಅಡಿ ಜಾಗ ಇದೆ. ಅಲ್ಲಿ ಮಲ್ಟಿ ಸ್ಟೋರಿಡು ಕಾರ್ ಪಾರ್ಕಿಂಗ್ಗೆ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದೀನಿ. 16,000 ಅಡಿನಲ್ಲಿ ಒಂದು 18,000 ಅಡಿ ಒಂದು 4-5 ಫ್ಲೋರ್ ಕಟ್ಕೊಂಡ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಗಳನ್ನು ನಿಲ್ಲಿಸ್ಬೋದು. ಅದು ಎಷ್ಟು ನಂಬರ್ ಬರುತ್ತೋ ಕರೆಕ್ಟಾಗಿ ಸರಿಯಾಗಿ ಅದು ಆಮೇಲೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಕಾರಲ್ಲಿ ಬರುವಂಥವ್ರಿಗೆ ಇಲ್ಲೇನಾಗುತ್ತೆ, ಎಲ್ಲ ರಸ್ತೆಯಲ್ಲಿ ಹಾಕ್ತಾರೆ, ಸಮಸ್ಯೆ ಜಾಸ್ತಿ. ಆ ಪಾರ್ಕಿಂಗು ಬೇಗ ಪ್ರಪೋಸಲ್ ಕಳಿಸಿದ್ರೆ ಅಲ್ಲಿ ನಾನು ಅನುಮತಿ ಕೊಡಿಸ್ತೀನಿ.